ಐ ಡೋಂಟ್ ಥಿಂಕ್ ಇದು ಪ್ಲಮ್ಮಿಂಗ್ ಆಗ್ತಾ ಇತ್ತು. ಅದು ಸ್ಮೆಲ್ ಒಂಥರ ವಿಯರ್ಡ್ ಆಗಿದೆ. ಅದು ನನ್ನ ಒಂದು ಮೋಸ್ಟ್ ಎಕ್ಸ್ಪೆನ್ಸಿವ್. ನಾವು 4 ಲಿಪ್ ಕಾಂಬೋಸ್ನ ಮಾಡೋಣ. ಫೇವ್ರೆಟ್ ಲಿಪ್ಸ್ಟಿಕ್ಸ್ನ ತೋರಿಸ್ತೀನಿ. ಸೊ ತುಂಬಾ ಪಿಗ್ಮೆಂಟ್ ಇರೋರಿಗೆ ನಾವು ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. How I love being a woman. ಸೊ ಇವತ್ತಿನ ವೀಡಿಯೋ ಅಂದರೆ ಇದೊಂಚೂರು ಎಲ್ಲ ಹುಡುಗಿರಿಗೆ ಮಾತ್ರ. ಹುಡುಗರು ಯಾರಿದ್ದಾರೆ ಎಲ್ಲರೂ ಎಕ್ಸಿಟ್ ಆಗಿ, ಯಾಕಂದರೆ ದಿಸ್ ಇಸ್ ಜಸ್ಟ್ ಫಾರ್ ಗರ್ಲ್ಸ್ ಆಯಿತಾ. ದಿಸ್ ಇಸ್ ಜಸ್ಟ್ ಫಾರ್ ಮೈ ಗರ್ಲ್ಸ್. ಸೊ ಇವತ್ತು ನಾನು ನಿಮಗೆ ನನ್ನ ಒಂದು ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಅಂದರೆ ಇದಿಷ್ಟೇ ಇಲ್ಲ ಆಯಿತಾ, ಇನ್ನೂ ತುಂಬಾ ಇದೆ. ಬಟ್ ನನ್ನ ಒಂದು ಫೇವ್ರೆಟ್ ಏನೇನಿದೆ ಅದನ್ನು ಮಾತ್ರ ನಾನು ನಿಮ್ಗೆ ಇವತ್ತು ತೋರಿಸೋಣ ಅಂತ. ಅದರಲ್ಲಿ ಒಂದು 4 ಲಿಪ್ ಕಾಂಬೋಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ನಾನು ನಿಮಗೆ ನನ್ನ ಹತ್ರ ಇರುವಂಥ ಲಿಪ್ ಲೈನರ್ಸ್ ತೋರಿಸ್ತೀನಿ. ನನ್ನ ಹತ್ರ ತುಂಬ ಲಿಪ್ ಲೈನರ್ಸ್ ಇದೆ, ಬಟ್ ನನಗೆ ಫೇವ್ರೆಟ್ ಅಂತ ಒಂದಿಷ್ಟಿದೆ, ಅಂದರೆ ನಾನು ರೆಗ್ಯುಲರಾಗಿ ಯೂಸ್ ಮಾಡೋಂಥದ್ದು, ಅದು ಮಾತ್ರ ತೋರಿಸ್ತಾ ಇದ್ದೀನಿ. ಈ 5 ಲಿಪ್ ಲೈನರ್ಸ್ ಇದೆ. ಇದಿಷ್ಟು ನನಗೆ ಫೇವ್ರೆಟ್ಸೇ, ಡೈಲಿ ಯೂಸ್ ಮಾಡ್ತೀನಿ. ಮತ್ತು 2 ಲಿಪ್ ಶಿಫ್ಟ್ ಇಂಕ್ ಇದೆ. ಸೊ ಇದು ಹೇಗೆ ಅಂದರೆ ಜಸ್ಟ್ ಒಂದು ಲಿಪ್ ಟ್ಯಾಟೂ ಥರ ಫುಲ್ ಹಚ್ಚಿ ಆಮೇಲೆ ಪೀಲ್ ಆಫ್ ಮಾಡ್ತಾರೆ. ಸೊ ಆ ಥರ ಪೀಲ್ ಆಫ್ ಲಿಪ್ ಟಿಂಟ್ ಇದು. ಮತ್ತು ಇದಿಷ್ಟು ನನ್ನ ಹತ್ರ ಇರುವಂತಹ ಲಿಪ್ಸ್ಟಿಕ್ಸ್. ಹಾಗೆ ಇದೆರಡು ಲಿಪ್ ಪ್ಲಮ್ಮಿಂಗ್ಗೆ. ಸೊ ಇದೆರಡು ಲಿಪ್ ಪ್ಲಮ್ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ ಇದು ಮೃಣುದು, ಇದು ಕೂಡ ಲಿಪ್ ಪ್ಲಮ್ ಆಗುತ್ತೆ. ಸೊ ಇದು 3 ಟಿಂಟೆಡ್ ಲಿಪ್ ಗ್ಲಾಸ್ಗೆ. ಇದಿಷ್ಟು ಲಿಪ್ ಗ್ಲಾಸ್. ಆ್ಯಕ್ಚುಲಿ ಇದಕ್ಕಿಂತ ಜಾಸ್ತಿನೇ ಇದೆ ಲಿಪ್ ಗ್ಲಾಸ್, ಬಟ್ ಈಗ ನನ್ನ ಹತ್ರ ಇಲ್ಲ. ಸೊ ಇದಿಷ್ಟು ಮಾತ್ರ ನನ್ನ ಹತ್ರ ಪೌಚಲ್ಲಿರೋದು. ಇದಿಷ್ಟರಲ್ಲಿ 1-2 ಮಾತ್ರ ನಾನು ಯೂಸ್ ಮಾಡೋದು ತುಂಬ ಇಷ್ಟ ಅಂತ. ಇದನ್ನು ಬಿಟ್ಟರೆ ಯಾವುದು ಯೂಸೇ ಮಾಡ್ತಾಯಿಲ್ಲ. ಇದು ನನ್ನ ಎಕ್ಸ್ಪೆನ್ಸಿವ್ ಲಿಪ್ಸ್ಟಿಕ್. ಇದಾಗ ಚೇಂಜ್ ಮಾಡ್ಕೋಬೋದು ಕಲರ್ಸ್ನ ಬೇಕು ಅಂದರೆ. ಈಗ ನನ್ನ ಹತ್ರ ಇರೋದು ರೆಡ್. ತುಂಬಾ ಚೆನ್ನಾಗಿದೆ ಆಯಿತಾ, ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ನಂಗೆ ಯಾಕೆ ಇಷ್ಟ ಅಂದರೆ ಮಿರರ್ ಇದೆ ಇದರಲ್ಲಿ. ಲಿಪ್ ಕಾಂಬೋಸ್ನ ಟ್ರೈ ಮಾಡ್ಕೊ ಮುಂಚೆ ನಿಮಗೊಂದು ಟಿಪ್ ಕೊಡ್ತೀನಿ. ಇದು ಫಾರ್ ಈ ಕ್ರ್ಯಾಕೆಡ್ ಲಿಪ್ ಹಾಗೂ ಪಿಗ್ಮೆಂಟೆಡ್ ಲಿಪ್. ಇದಕ್ಕೆ ನಾನು ನಿಮ್ಗಳೊಂದು ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಸೊ ಫಾರ್ ದ್ಯಾಟ್ ನಿಮ್ಮ ಹತ್ರ ಪ್ರಾಪರಾಗಿರೋ ಒಂದು ಲಿಪ್ ಸ್ಕ್ರಬ್ನ ಇಟ್ಕೊಳ್ಳಿ. ಲಿಪ್ ಸ್ಕ್ರಬ್ಗೆ ನನ್ನ ಹತ್ರ ಇರೋದು ಈ N-Beauty ಲಿಪ್ ಸ್ಕ್ರಬ್. ಹಾಗೆ ಲಿಪ್ ಬಾಮ್ಗೆ ನನ್ನ ಹತ್ರ ಈ ಒಂದು ಲಿನೇಜ್ ಲಿಪ್ ಬಾಮ್ ಇದೆ. ಹಾಗೆ ನೈಟ್ ಟೈಮಲ್ಲಿ ಲಿಪ್ ಮಾಸ್ಕ್ ಹಚ್ಕೊಳ್ಳೋದು ಮರಿಬೇಡಿ. ದಿಸ್ ಇಸ್ ಆಲ್ಸೋ ಫ್ರಮ್ ಲಿನೇಜ್. ಇದೆರಡು ತುಂಬಾ ಚೆನ್ನಾಗಿದೆ ಈ ಕಾಂಬೋ, ಅದಕ್ಕೋಸ್ಕರ ಇದೆರಡನ್ನ ಯೂಸ್ ಮಾಡ್ತೀನಿ. ಸೊ ತುಂಬಾ ಪಿಗ್ಮೆಂಟ್ ಇರೋರಿಗೆ ನಾವು ಈ ಒಂದು ಲಿಪ್ ಬಾಮ್ನ ಯೂಸ್ ಮಾಡ್ತಾರೆ. ದಿಸ್ ಈಸ್ ಫ್ರಮ್ ಇಂಡಿ ವೈಲ್ಡ್. ತುಂಬಾ ಚೆನ್ನಾಗಿದೆ. ಅದು ಡಾರ್ಕ್ ಲಿಪ್ಪೆಲ್ಲ ಇದ್ದರೆ ಕಮ್ಮಿ ಆಗುತ್ತೆ. ಸೊ ಅಟ್ಲೀಸ್ಟ್ 3 to 5 months ನಾವು ಯೂಸ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಯಾವ ಥರ ರಿಸಲ್ಟ್ ಸಿಗುತ್ತಂತ. ಸೊ ಫಸ್ಟ್ ನಾನು ನಿಮಗೆ ಲಿಪ್ ಪ್ಲಮ್ಮಿಂಗ್ನ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬಟ್ ಐ ಡೋಂಟ್ ಥಿಂಕ್ ಇದು ಪ್ಲಮ್ಮಿಂಗ್ ಆಗ್ತಾಯಿತ್ತು ಅಂತ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಬಟ್ ಎನಿವೇಸ್ ಲೆಟ್ ಮೀ ಟ್ರೈ. ಸೊ ಆ್ಯಕ್ಚುಲಿ ಇದನ್ನು ಹಚ್ಚಿದಾಗ ತುಂಬಾ ಉರಿ ಆಗುತ್ತೆ. ಸಿ ಆಲ್ರೆಡಿ ಇದರಲ್ಲೂ ಬರೆದಿದೆ ಚಿಲ್ಲಿ ಅಂತ. ಇದು ಲಿಪ್ ಪ್ಲಮ್ ಆಗುತ್ತೆ, ಜೊತೆಗೆ ಗ್ಲಾಸ್ ಕೂಡ. ಸೊ ಇದನ್ನು ಕೆಲವೊಂದು ಸಲ ಯೂಸ್ ಮಾಡ್ತೀನಿ, ಕೆಲವೊಂದು ಸಲ ಯೂಸ್ ಮಾಡಲ್ಲ. ಐ ಡೋಂಟ್ ನೋ ಏನು ಚೇಂಜಸ್ ಆಗುತ್ತಂತ, ಬಟ್ ಲೆಟ್ ಸಿ. ಸೊ ಈಗ ನೀವು ನೋಡ್ಬೋದು, ಐ ಡೋಂಟ್ ಥಿಂಕ್ ಸೊ ದಿಸ್ ಇಸ್ ವರ್ಕಿಂಗ್ ಆಯಿತಾ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕಲ್ಲ. ಬಟ್ ಎನಿವೇಸ್ ನಂಗೆ ಅದೊಂದು ಚೂರು ಪ್ಲಮ್ ಅಂತ ಅನ್ನಿಸ್ತಾ ಇದೆ. ಲಿಪ್ ಪ್ಲಮ್ಮಿಂಗ್ ಹಾಕಿದ್ಮೇಲೆ ನಾವು ವೈಪ್ ಮಾಡ್ಕೊಳ್ಳೋಣ. ಸೊ ಅದರದ್ದು ಪಿಂಕ್ ಸ್ಟೇನ್ ಕೂಡ ಆಗುತ್ತೆ. ಸೊ ದಿಸ್ ಇಸ್ ಎ ಲಿಪ್ ಆಯಿಲ್. ಐ ಡೋಂಟ್ ಸ್ವಲ್ಪ ಹೊತ್ತಾದಮೇಲೆ ಪಿಂಕ್ ಆಗಿ ಚೇಂಜ್ ಆಗುತ್ತೆ. ಒಂಚೂರು ಪಿಂಕ್ ಚೇಂಜ್ ಆಗಿದೆ. ಈ ಒಂದು ಗ್ಲಾಸ್ ಇದು ನಾನು ಆ್ಯಕ್ಚುಲಿ ಲೀಸ್ಟ್ ಅಂದರೆ ಹಚ್ಚ ಎಲ್ಲ ತುಂಬ ರೇರಾಗಿ ಹಚ್ಚೋದು. ಬಟ್ ನಿಮಗೆ ಈಗ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ಸ್ಮೆಲ್ಲು ಒಂಥರ ವಿಯರ್ಡ್ ಆಗಿದೆ, ಅದಕ್ಕೋಸ್ಕರ ನಾನು ಹಾಕಲ್ಲ. ಬಿಕಾಸ್ ಇದು ಲಿಪ್ ಪ್ಲಮ್ ಆಗುತ್ತೆ, ಇದು ಸೇಮ್ ಅದರ ಥರ. ಬಟ್ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ. ನನಗೆ ಈ ಗ್ಲಾಸು ಇಷ್ಟ ಆಗುತ್ತೆ ಬಿಕಾಸ್ ಗೊತ್ತಿಲ್ಲ, ನನ್ನ ಒಂದು ಫೇಸ್ಗೆ ಗ್ಲಾಸಿ ಲಿಪ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಅದಕ್ಕೋಸ್ಕರ ತುಂಬಾ ನನ್ನ ವೀಡಿಯೋಸ್ ಎಲ್ಲ ನೋಡ್ಬೋದು. ಅಂದರೆ ಡೇ ಟು ಡೇ ಲೈಫ್ ಎಲ್ಲದರಲ್ಲೂ ಅಷ್ಟೇ ಲಿಪ್ ಗ್ಲಾಸ್ನೇ ಹಾಕ್ತೀನಿ ಬಿಕಾಸ್
ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ನನ್ನ ಫೇವ್ರೆಟ್. ಇದು ತುಂಬ ಸಲ ಅಂದರೆ ಡೈಲಿ ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ ಈ ಒಂದು ಲಿಪ್ ಗ್ಲಾಸ್. ಆರೆಂಜ್ ಥರ ಸೊ ಕ್ಯೂಟ್. ಆ್ಯಂಡ್ ಇದು ಅಷ್ಟೇ, ಅಂದರೆ ಆ ಒಂದು ಸ್ವೀಟ್ ಅನ್ನೋ ಥರ ಇದೆ. ಸೊ ತುಂಬ ಸಲ ಒಂದೊಂದು ಸಲ ಹಿಂಗೆ ತಿನ್ಕೊಂಬಿಟ್ಟಿರ್ತಿದ್ದೆ ನಾನು. ಬಟ್ ಇದು ನನ್ನ ಪರ್ಸಲ್ಲಿ ಯಾವಾಗಲೂ ಇರುತ್ತೆ, ಬಿಕಾಸ್ ಇಷ್ಟ ನನಗೆ ಒಂದು ಗ್ಲಾಸ್. ತುಂಬ ಇಷ್ಟ ಆಗೋದು ಈ ಒಂದು ಶೇಡ್. ಈ ಒಂದು ರೀಸನ್ಗೆ ನನಗೆ ಇಷ್ಟ ಆಗುತ್ತೆ, ಬಿಕಾಸ್ ಇಟ್ ಗಿವ್ಸ್ ದಟ್ ಎಂತ ಆ ಒಂದು ನ್ಯಾಚುರಲ್. ಆ್ಯಕ್ಚುಲಿ ಇದಕ್ಕೆ ಆಲಿಯಾ ಭಟ್ ಶೇಡ್ ಅಂತ ಹೇಳ್ತಾರೆ, ಬಿಕಾಸ್ ಆಲಿಯಾ ಭಟ್ ಅವರು ಆ ವಿಡಿಯೋದಲ್ಲಿ ತುಂಬ ಈ ಒಂದು ಶೇಡ್ನೇ ಹಾಕ್ತಾರೆ. ಅದನ್ನು ನೋಡಿ ಆರ್ಡರ್ ಮಾಡಿದೆ, ನಂಗೆ ಸೂಟ್ ಆಗುತ್ತಾ ಇಲ್ಲ ಅಂತ ಅಂದ್ಕೊಂಡೆ, ಬಟ್ ಸೂಟೆಡ್. ಆವತ್ತಿಂದ ಇಲ್ಲಿವರೆಗೂ ಈ ಒಂದು ಶೇಡ್ ನನ್ನ ಒಂದು ಮೇಕಪ್ ಬ್ಯಾಗಲ್ಲಿ ಖಾಲಿ ಆದರೂ ಎವ್ರಿ ಟೈಮ್ ಆರ್ಡರ್ ಮಾಡ್ತೀನಿ. ದಿಸ್ ಸೊ ಈ ಒಂದು ಶೇಡ್ ನನಗೆ ಇಷ್ಟ ಆಗುತ್ತೆ, ಬಿಕಾಸ್ ಯು ಸಿ ದ್ಯಾಟ್ ಮೆಚೋರ್ಡ್ ಆ ಥರ ಕಾಣಿಸುತ್ತೆ, ಫೆಮಿನಿನ್ ಥರ ಕಾಣಿಸುತ್ತೆ. ಸೊ ಐ ಲೈಕ್ ಇಟ್. ನನ್ನ ಒಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಲಿಪ್ಸ್ಟಿಕ್ ಹೇಗಿದೆ ಅಂತ ತೋರಿಸ್ತೀನಿ. ಇದರಲ್ಲೇ ನೋಡ್ಕೊಂಡು ಹಾಕೊಳ್ಳೋಣ. ಇದು ರೆಡ್. ನಂತರ ಇದೊಂದೇ ಪ್ರಾಪರಾಗಿರೋ ಆ ಒಂದು ರೆಡ್ ಇರೋದು. ಇದರಲ್ಲಿ ಬೇರೆ ಶೇಡ್ಸ್ ತೊಗೋಬೇಕು. ಆ್ಯಕ್ಚುಲಿ ಲಿಪ್ ಲೈನರೆಲ್ಲ ಹಾಕಿ ಆಮೇಲೆ ಇದು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು 4 ಲಿಪ್ ಕಾಂಬೋಸ್ನ ಮಾಡೋಣ. ಆ 4 ಲಿಪ್ ಕಾಂಬೋಸ್ ಹೆಸ್ರನ್ನ ನಾನೇ ಇಟ್ಕೊಂಡಿದ್ದೀನಿ, ಸೊ ದಟ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಕೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಐ ಥಾಟ್ ಐ ಕೀಪ್ ಮೈ ಓನ್ ಲಿಪ್ ಕಾಂಬೋಸ್ ನೇಮ್. ಫಸ್ಟ್ ಒನ್ ಬಂದು ಸಾಫ್ಟ್ ಲಾಂಚ್ ಲಿಪ್ ಕಾಂಬೋ. ನಿಮ್ಮ ಹತ್ರ ಯಾವುದಾದ್ರೂ ನ್ಯೂಡ್ ಲಿಪ್ ಲೈನರ್ ಇದ್ದರೆ ತಗೊಳ್ಳಿ. ದಿಸ್ ಈಸ್ ದಿ ಶೇಡ್ ಆಫ್ ಕೋಕೋ ನ್ಯೂಡ್. ದಿಸ್ ಇಸ್ ಕೋಕೋ ನ್ಯೂಡ್ 03. ಸೊ ಲಿಪ್ ಲೈನರ್ ಅಪ್ಲೈ ಮಾಡೋಕ್ಕೂ ಮುಂಚೆ ಇದೆಲ್ಲ ಲೈಕ್ ಲಿಪ್ಪೆಲ್ಲ ಫುಲ್ ಡ್ರೈ ಆಗಿರೋಂಗೆ ನೋಡ್ಕೊಳ್ಳಿ, ಆಗಿರಬೇಕು. ಜಸ್ಟ್ ಔಟ್ಲೈನಿಗೆ ಮಾತ್ರ. ನೋಡ್ಬೋದು ತುಂಬಾ ಲೈಟಾಗಿ ಲಿಪ್ ಲೈನರ್ ಹಾಕಬೇಕು ಈ ಒಂದು ಸಾಫ್ಟ್ ಲಾಂಚ್ ಕಾಂಬೋಗೆ. ಹಾಗೆ ನಾವೀಗ ಇನ್ನರ್ ಲಿಪ್ಸ್ಗೆ ಈ ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಫುಲ್ ಲೈಟ್ ಅಂದರೆ ಲೈಟಾಗಿ ಹಾಕಬೇಕು ಆಯಿತಾ. ಅಷ್ಟೇ, ಜಾಸ್ತಿ ಹಚ್ಬಾರ್ದು. ಜಸ್ಟ್ ಎಷ್ಟಾಗುತ್ತೋ ಅಷ್ಟು ನ್ಯೂಡ್ ಆಗಿರಲಿ. ಆ್ಯಂಡ್ ರೋಚಾದೇ ಯೂಸ್ ಮಾಡೋಣ, ಬಿಕಾಸ್ ಇದರಲ್ಲಿ ಆ ಒಂದು ಕ್ಲಿಯರ್ ಗ್ಲಾಸ್ ಇದೆ. ಸೊ ಇದು ನನ್ನ ಸಾಫ್ಟ್ ಲಾಂಚ್ ಲಿಪ್ ಕಾಂಬೋ. ಸೊ ಲಿಪ್ ಕಾಂಬೋ ಟು ಲಕ್ಕಿ ಗರ್ಲ್. ಲಿಪ್ ಲೈನರ್ಗೆ ನಾವು ಯೂಸ್ ಮಾಡ್ತಿರೋದು ಫ್ರೂಟ್ ಪಂಚ್ 04. ನೋಡ್ಬೋದು ಒಂದು ಪಿಂಕ್ ಲಿಪ್ ಲೈನರ್. ಸೊ ನ್ಯೂಡ್ ಪಿಂಕ್ ಲೈನರ್ನ ಫಸ್ಟ್ ಹಚ್ಚಿ ಆ್ಯಂಡ್ ದೆನ್ ಲೆಟ್ಸ್ ಗೋ ವಿತ್ ಪಿಂಕ್ ಲೈಕ್ ರೋಸಿ ಲಿಪ್ಸ್ಟಿಕ್. ಸೊ ಇದೊಂದು ರೋಸಿ ಶೇಡ್ ಇದೆ, ಬಟ್ ಈ ಶೇಡ್ ಹೆಸರು ಎಂತ ಇದೆ ಅಂದರೆ ಇಟ್ಸ್ ವ್ಯಾಲಿಡೇಟರ್. ನೈಸ್. ಸೊ ಇದು ರೋಸಿ ಕಲರ್ ಇದೆ. ಅನಿಸಿ ಲೈಟಾಗಿ ಹಚ್ಚೋಣ, ತುಂಬ ಡಾರ್ಕಾಗಿ ಬೇಡ. ಈಗ
ಇವಾಗ ಪಿಂಕ್ ಗ್ಲಾಸ್ ಹಾಕೋಣ. ಸೊ ನನ್ನ ಹತ್ರ ಇದೊಂದು ಫೇ ಬ್ಯೂಟಿದು ಗ್ಲಾಸ್ ಇದೆ. ಸೊ ಇದನ್ನು ಮಿನಿ ಆರ್ಡರ್ ಮಾಡಿದ್ದೆ ಆಯಿತಾ. ಈ 3 ಇದೆ. ಈ 3 ಶೇಡ್ಸ್ ತುಂಬಾ ಚೆನ್ನಾಗಿದೆ. 3 ಡಿಫ್ರೆಂಟ್ ಶೇಡ್ಸ್. ಒಂದು ಶೇಡ್ನ ಆರ್ಡರ್ ಮಾಡಿದ್ರೆ ಇಷ್ಟು ದೊಡ್ಡದು ಬರುತ್ತೆ ಆಯಿತಾ. ಯೂಶ್ವಲಿ ಇದೊಂದನ್ನೇ ನಾವು ತುಂಬ ಹಚ್ಚಲ್ಲ, ಅದಕ್ಕೋಸ್ಕರ ಮಿನೀಸ್ ಆರ್ಡರ್ ಮಾಡಿದೆ. ಸೊ ದಟ್ 3 ಡಿಫ್ರೆಂಟ್ ಶೇಡ್ಸ್ ಸಿಗುತ್ತೆ ಅಂತ. ಸೊ ಈ ಒಂದು ಗ್ಲಾಸ್ನ ಹಚ್ಚೋಣ. ಶೇಡು ಚೆನ್ನಾಗಿದೆ. This kind of lucky me pink shade. ಕ್ಯೂಟ್, ಸಾಫ್ಟ್ ಆ ಥರ ಕಾಣಿಸ್ತಿದೆ. ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಲಕ್ಕಿ ಗರ್ಲ್ ಅಂತ ಕಾಂಬೋ ಹೆಸರನ್ನ ಇಟ್ಟಿದ್ದೀನಿ. ಸೊ ನಾವು ಲಿಪ್ ಕಾಂಬೋ ನಂಬರ್ 3 ವಾಚ್ ಮೀ ಅಂತ ಇಟ್ಟಿದ್ದೀನಿ. ಸೊ ಇಟ್ಸ್ ವಾಚ್ ಮೀ ಅನ್ನೋದು ಯಾಕೆ ಕೊಟ್ಟೆ ಅಂದರೆ ಇಟ್ ಮೇಕ್ಸ್ ದಟ್ ಬೋಲ್ಡ್ ಲಿಪ್ ಲೈನರ್, ಬೋಲ್ಡ್ ಲಿಪ್ ಅನ್ನೋ ಥರ ತೋರ್ಸೋಣ ಅಂತ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಬರ್ಗ್ಯಾಂಡಿ. ಸೊ ಈಗ ನಾವು ಈ ಲಿಪ್ ಲೈನರ್ನ ಏನು ಮಾಡ್ತೀವಿ ಅಂದರೆ ಜಸ್ಟ್ ಥರ ಶೇಡ್ ಕೊಟ್ಟು ಈ ಥರ ಸ್ಮಜ್ ಮಾಡಿದ್ವಿ. ಸೊ ದಟ್ ಒಂದು ಶೇಡ್ ಕೊಡಲಿ ಅಂತ. ಓಕೆ, ಬ್ರೌನ್ ಲಿಪ್ಸ್ಟಿಕ್ನ ತಗೋತಾ ಇದ್ದೀವಿ. ಬಟ್ ಯಾ, ಅಷ್ಟು ಬ್ರೌನ್ ಇಲ್ಲ, ಇಟ್ಸ್ ಅ ಲೈಟ್ ಬ್ರೌನ್. ಇಷ್ಟೇ. ಲಿಪ್ ಆಯಿಲ್ ಅದನ್ನು ಒಂಚೂರು ಸೆಂಟರ್ಗೆ ಮಾತ್ರ ಆಯಿತಾ. ವಾಚ್ ಮೀ ಅಂತ ಕೊಟ್ಟೆ ಬಿಕಾಸ್ ಇದೊಂಚೂರು ಬೋಲ್ಡಾಗಿ ಕಾಣಿಸ್ತಿದೆ ಅಲ್ಲ. ಸೊ ಐ ಥಾಟ್ ಇಟ್ಸ್ ಲೈಕ್ ವಾಚ್ ಮೀ. ಪರ್ಫೆಕ್ಟ್. ಸೊ ಈಗ ನಮ್ಮ ಲಾಸ್ಟ್ ಲಿಪ್ ಕಾಂಬೋ ನಂಬರ್ 4, ದಟ್ ಈಸ್ ಬ್ಲಾಕ್ಡ್ ಆ್ಯಂಡ್ ಗ್ಲೋಯಿಂಗ್. ಐ ಡೋಂಟ್ ನೋ, ಸುಮ್ಮನೆ ಇಟ್ಟಾಯ್ತಾ. ಓಕೆ, ಲೆಟ್ಸ್ ಡೂ ಅ ಕಾಂಬೋ ನಾವು. ನಾನು ಮನೋಚಾ ಬ್ಯೂಟಿಗೆ ಲಿಪ್ ಲೈನನ್ನು ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ಐ ವಾಂಟ್ ದಟ್ ರೆಡ್ ಥರ. ಯು ಕ್ಯಾನ್ ಗೋ ವಿತ್ ಅ ಗ್ಲಾಸ್ ಹಾಕೋಣ ಅಂತ. ಇದು ಗ್ಲಾಸ್ ಹಾಕಿದ್ದೀವಿ. ಆ್ಯಂಡ್ ನನ್ನ ಹತ್ರ ಇರುವಂತಹ ಶ್ಯಾಂಪೇನ್, ಅದರಿಂದ ಒಂಚೂರು ಕೊಟ್ಟರೆ ಯು ಕ್ಯಾನ್ ಬಟ್ ವೇಟ್ ಮಾಡಿಲ್ಲ. ಸೊ ನಿಮ್ಗೆ ಒಂದು ಶೈನ್ ಕಾಣಿಸ್ತಿದೆಯೋ ಎಲ್ಲ ಗೊತ್ತಿಲ್ಲ, ಬಟ್ ಐ ಕ್ಯಾನ್ ಸಿ ದಟ್ ಶೈನ್ ಆಯಿತಾ. ಬ್ಲಾಕ್ಡ್ ಆ್ಯಂಡ್ ಗ್ಲೋಯಿಂಗ್. ನಿಮಗೆ ಒಂದು ಲಿಪ್ ಕಾಂಬೋನು ಇಷ್ಟ ಆಯಿತು ಅಂತ, ಬಿಕಾಸ್ ಇದು ನನ್ನ ಫೇವ್ರೆಟ್ ಲಿಪ್ ಕಾಂಬೋ. ತುಂಬ ಸಲ ನಾನು ಇದನ್ನೇ ಮಾಡ್ಕೋತಾ ಇರ್ತೀನಿ. ಆ್ಯಂಡ್ ಜಸ್ಟ್ ಫೋರ್ ಅಂದರೆ ಈ ಒಂದು 4 ಲಿಪ್ ಕಾಂಬೋಸ್ ನನ್ನ ಗೋ ಆ್ಯಂಡ್ ತುಂಬ ಸಲ ನಾನು ಇದೇ ಥರ ಲಿಪ್ ಕಾಂಬೋಸ್ನ ಮಾಡ್ಕೋತಾ ಇರ್ತೀನಿ. ನಿಮಗೆ ಇಷ್ಟು ಪ್ರಾಡಕ್ಟ್ಸ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ನಿಮಗೆ ಒಂದು ಲಾಸ್ಟ್ ಲಿಪ್ ಕಾಂಬೋ ತೋರಿಸ್ತೀನಿ. ಆದರೆ ಇದಕ್ಕೇನು ಹೆಸರಿಟ್ಟಿಲ್ಲ ಆಯಿತಾ, ಬಟ್ ಲೆಟ್ ಮೀ ಕೀಪ್ ಇಟ್. ಈ ಒಂದು ಲಿಪ್ ಕಾಂಬೋ ಹೆಸರು ಈಸಿ ಪೀಸಿ ಅಂತ ಹೇಳ್ತಾ ಇದ್ದೀನಿ. ಈಸಿ ಪೀಸಿ. ಸೊ ಅಂದರೆ ಯಾಕೆ ಈಸಿ ಪೀಸಿ ಅಂತ ಹೇಳ್ತಿದ್ದೀನಿ ಅಂದರೆ ಲಿಪ್ ಕಾಂಬೋ ಮಾಡೋದು ಈಸಿ ಅಂತಲ್ಲ, ಬಟ್ ಇದನ್ನ ಪರ್ಚೇಸ್ ಮಾಡೋದಕ್ಕೆ ಇಟ್ಸ್ ಈಸಿ ಅಂತ. ಸೊ
ನಿಮಗೆ ಲಿಪ್ ಕಾಂಬೋಸ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ಮೇ ಬಿ ಇಷ್ಟು ನಾನು ತೋರಿಸಿರೋ 4ರಲ್ಲಿ ಓಕೆ, ಬಟ್ ಅದನ್ನು ಬಿಟ್ಟು ಬೇರೆ ಏನಾದ್ರು ಮಾಡಬೇಕಾದ್ರೆ ಇಟ್ಸ್ ವೆರಿ ಈಸಿ ಆ್ಯಂಡ್ ಸಿಂಪಲ್. ಸೊ ಐ ಕೆಪ್ಟ್ ಇಟ್ ಆಸ್ ಈಸಿ ಪೀಸಿ. ಓಕೆ, ಸೊ ಈಗ ನಮ್ಮ ಹತ್ರ ಇರೋದು ಈ ಒಂದು ಫೇ ಬ್ಯೂಟಿ ಲಿಪ್ ಲೈನರ್. ಸೊ ಯಾಕೆ ಈಸಿ ಪೀಸಿ ಅಂತ ಹೇಳ್ತೀನಿ ಆಯಿತಾ. ಸೊ ಇದಾಗಿದ ತಕ್ಷಣ ನಮಗೆ ಇದರ ಜೊತೆ ಇನ್ನೊಂದು ಲಿಪ್ಸ್ಟಿಕ್ ಕೊಡ್ತಾರೆ. ಇಟ್ಸ್ ಲೈಕ್ ಅ ಕಾಂಬೋ ಆಯಿತಾ. ಸೊ ಇದು ನಿಮಗೆ ಶೇಡೇ ಬರ್ತಿಲ್ವಲ್ಲ. ಸೊ ಇದನ್ನು ನಾವು ಇನ್ನರ್ ಲಿಪ್ಗೆ ಹಾಕೋಣ. ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಲಿ. ಸೊ ಇದು ಒಂಚೂರು ಡ್ರೈ ಆಗಿದೆ ಆಯಿತಾ. ಸೊ ಆದ್ರೂ ನಾವೊಂದು ಟಿಶ್ಯೂನ ತೊಗೊಂಡು ಇನ್ನೂ ಇಷ್ಟಿದೆ. ಸೊ ಅದೆಲ್ಲ ಎಕ್ಸ್ಟ್ರಾ ಪ್ರಾಡಕ್ಟ್ನೆಲ್ಲ ಆಚೆ ತೆಗೆನ. ಹಾಗೆ ಇದ್ರದ್ದು ಶೇಡ್ ಇಲ್ಲ, ಬಟ್ ಈಸಿ ಪೀಸಿ, ಯಾಕಂದರೆ ಆಲ್ರೆಡಿ ನಿಮಗೆ ಲಿಪ್ ಕಾಂಬೋನೇ ಮಾಡಿ ಕೊಟ್ಟಿರ್ತಾರೆ. ಸೊ ಈಸಿ, ಫಸ್ಟ್ ಲೈನರ್ ಹಾಕೋದು, ಆಮೇಲೆ ಲಿಪ್ಸ್ಟಿಕ್ ಹಾಕೋದು, ಆಮೇಲೆ ಲಿಪ್ ಗ್ಲಾಸ್ ಹಾಕೋದು, ಅಷ್ಟೇ. ಈಸಿ ಪೀಸಿ. ಐ ಥಿಂಕ್ ನಿಮಗಿನ್ನೂ ಈಸಿ ಪೀಸಿ ಆಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ಶೇಡ್ಸ್ ಕೂಡ ಇದೆ, ಇದೊಂದೇ ಶೇಡ್ಸ್ ಅಲ್ಲ. ಇದೊಂಚೂರು ಪೀಚ್ ಆ ಥರ, ರೆಡಿಶ್ ಆ ಥರ ಇದೆ, ಬಟ್ ಇನ್ನೂ ಬೇರೆ ಬೇರೆ ಇದೆ. ನೀವು ನೋಡ್ಬೋದು. ನಿಮಗೆ ಬ್ರೌನ್ ಕಾಂಬೋಸ್ ಇಷ್ಟ ಇದೆ, ಬ್ರೌನ್ ಕಾಂಬೋಸು ಇದೆ. ಸೊ ಜಸ್ಟ್ ಚೆಕ್ಔಟ್. ಇದು ಎಲ್ಲ ಲಿಪ್ಸ್ಟಿಕ್, ಲಿಪ್ ಗ್ಲಾಸ್, ಲಿಪ್ ಲೈನರ್ ಎಲ್ಲದೂ ನಾನು ಲಿಂಕ್ ಹಾಕ್ತೀನಿ, ಸೊ ದಟ್ ನಿಮಗೆ ಈಸಿ ಆಗುತ್ತೆ ಅಂತ. ಆ್ಯಂಡ್ ಅಷ್ಟೇ, ಮುಗೀತು. ಈ ಒಂದು ನನ್ನ ಕಾಂಬೋಸ್ ಲುಕ್ಸ್ ಇಷ್ಟ ಆಯಿತು ಅಂತ. ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಹೇಳಿ. ಇದು ನಿಮಗೆ ಹೆಲ್ಪ್ಫುಲ್ ಆಗಿತ್ತಾ ಇಲ್ಲ ಅಂತಲೂ ತಿಳಿಸಿ. ಐನೋ ನಾನು ಹೇಳಿದ್ದೆ ನಾನು ಮೇಕಪ್ ವೀಡಿಯೋಸ್ ಇನ್ಮೇಲೆ ಮಾಡಲ್ಲ ಅಂತ, ಬಟ್ ಆದರೂ ಮಾಡ್ತಾಯಿದ್ದೀನಿ. ಬಿಕಾಸ್ ಅದರಲ್ಲಿ ಎಷ್ಟೋ ಹುಡುಗಿರು, ಎಷ್ಟೋ ಹೆಣ್ಮಕ್ಳೆಲ್ಲ ಕೇಳ್ತಾಯಿದ್ರು. ಸೊ ಆಯ್ತು, ಅವ್ರಿಗೋಸ್ಕರ ಇದನ್ನ ಮಾಡ್ತೀನಿ ಅಂತ ಹೇಳಿ ಒಂದು ಲಿಪ್ ಕಾಂಬೋಸ್ ಆ್ಯಂಡ್ ಲಿಪ್ಸ್ಟಿಕ್ಸ್ ಬಗ್ಗೆ ಎಲ್ಲ ಹೇಳಿದೆ. ಸೊ ದಟ್ ಈಸ್ ಇಟ್. ಅದನ್ನು ಬಿಟ್ಟರೆ ಎಂತನೂ ಇಲ್ಲ. ಸೊ ಯಾ, ದ್ಯಾಟ್ಸ್ ಇಟ್ ಗೈಸ್. ಈಗ ನನ್ನ ಒಂದು ಈ ವಿಡಿಯೋನ ಇಲ್ಲಿಗೆ ಮುಗಿಸೋವಂಥ ಸಮಯ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಡೋಂಟ್ ಫರ್ಗೆಟ್ ಲಿಪ್ ಕಾಂಬೋಸ್ಗೆ ಬೇರೆ ಏನೇನು ಹೆಸರು ಕೊಡ್ಬೋದಿತ್ತು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ. ನೆಕ್ಸ್ಟ್ ಯಾವ್ದಾದ್ರು ಲಿಪ್ ಕಾಂಬೋಸ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೋದು ಅಂತ. ಯಾ, ಥ್ಯಾಂಕ್ ಯು. ಐ ಲವ್ ಯು ಆಲ್. ಐ ಹೋಪ್ ಯು ಆಲ್ ಟ್ರೈ ದಿಸ್ ಕಾಂಬೋಸ್.